ಇನ್ನು ಆಸ್ಪತ್ರೆಯಲ್ಲಿ ಇರುವಂತಹ ನಟ ದರ್ಶನ್ ಭೇಟಿಗೆ ಅವರ ಅಕ್ಕನ ಮಗ ಆಗಮಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ನಟ ದರ್ಶನ್ಗಾಗಿ ತಿಂಡಿ ತಂದು ಕುಟುಂಬಸ್ಥರು ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರು ತಮ್ಮ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರನ್ನ ಅವರ ಕುಟುಂಬಸ್ಥರು ಇವತ್ತು ಭೇಟಿ ಮಾಡಿದ್ದಾರೆ. ನಟ ದರ್ಶನ್ಗಾಗಿ ತಿಂಡಿ ತಂದಂತಹ ಕುಟುಂಬಸ್ಥರು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ಗಾಗಿ ಮನೆಯಿಂದ ಅಕ್ಕನ ಮಗ ತಿಂಡಿ ಕೂಡ ತಂದಿದ್ದಾರೆ. ತಮ್ಮ ಮಾವನನ್ನ ಕಾಣಲು ಬಂದಿರುವಂತಹ ಅಕ್ಕನ ಮಗ ದರ್ಶನ್ ಅವರಿಗಾಗಿ ಮನೆಯಿಂದ ತಿಂಡಿ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ದರ್ಶನ್ ಅವರ ಆರೋಗ್ಯ ಸ್ಥಿತಿಗತಿಗಳನ್ನು ಕೂಡ ಇವತ್ತು ವಿಚಾರಿಸಲಿದ್ದಾರೆ. ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆ ಸಂಬಂಧಿಕರ ಜೊತೆಗೆ ಆಗಮಿಸಿದಂತಹ ಅವರ ಅಕ್ಕನ ಮಗ ದರ್ಶನ್ ಅವರನ್ನು ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಅದೇ ರೀತಿ ಆ ದರ್ಶನ್ಗಾಗಿ ತಮ್ಮ ಮನೆಯಿಂದಲೇ ತಿಂಡಿ ಕೂಡ ತಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ನಟ ದರ್ಶನ್ ಅವರಿಗೆ ಸರ್ಜರಿ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಪಡಲೇ ಇಲ್ಲ. ಮತ್ತೊಂದೆಡೆ ಅವರ ಕುಟುಂಬಸ್ಥರು ಕೂಡ ಸರ್ಜರಿ ಬೇಡ ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಮತ್ತೊಂದೆಡೆ ದರ್ಶನ್ ಅವರನ್ನು ಇದೀಗ ಅವರ ಅಕ್ಕನ ಮಗ ಭೇಟಿಯಾಗೋದಕ್ಕೆ ಅಂತ ಬಂದಿದ್ದರು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಕಳೆದ 1.5 ತಿಂಗಳಿನಿಂದ ಅಂದರೆ ಅವರೇನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದರು. ಆಗ ಕೆಲವು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಅವಕಾಶ ಇತ್ತು. ಅದನ್ನು ಹೊರತುಪಡಿಸಿದ್ರೆ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಇದೀಗ ಬೇಲ್ ಕೂಡ ಸಿಕ್ಕಿದೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದಾಗಿ ಅವರ ಅಕ್ಕನ ಮಗ ದರ್ಶನ್ ಅವರನ್ನ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ.